ಈಗ ಸೇವೆ ಮಾಡುವ ಉದ್ದೇಶ ಇಟ್ಕೊಂಡ್ ಬರೋದಕ್ಕಿಂತ ಅಧಿಕಾರಿಗಳಿರಬಹುದು ಮತ್ತೆ ರಾಜಕಾರಣಿಗಳಿರಬಹುದು, ಅವಕಾಶ ಸಿಕ್ಕಿದೆಯಪ್ಪ ಸಮಾಜ ಸೇವೆ ಮಾಡಕ್ಕೆ, ಇದೊಂದು ಸೇವೆ ಮಾಡಿ ಒಳ್ಳೆ ಕೆಲಸ ಒಳ್ಳೆ ಒಂದು ಹೆಸರು ಪಡೆಯೋಣ, ನಿಮ್ ತರ ಒಳ್ಳೆ ಹೆಸರು ಪಡೆಯೋಣ ಅನ್ನುವಂತ ವ್ಯಕ್ತಿಗಳಿಗಿಂತ ನನಗೆ ಅವಕಾಶ ಸಿಕ್ಕಿದೆ, ಎಷ್ಟು ದೋಚಬಹುದು, ಭಾರತ ಮೇಲೆ ಎಷ್ಟು ಪೀಸ್ ಮಾಡಿ ನಾನು ತಿನ್ನಬಹುದು, ಎಷ್ಟೆಷ್ಟು ನಾನು ಕೂಡಿ ಇಡಬಹುದು, ಮಕ್ಕಳಿಗೆ ಮರಿ ಮಕ್ಕಳಿಗಾಗುವಷ್ಟು, ಮತ್ತೆ ಒಬ್ಬ ಪಂಚಾಯಿತಿ ಮೆಂಬರ್ ಇಂದ ಹಿಡಿದು ಎಲ್ಲರೂ ಬೇನಾಮಿ ಹೆಸರುಗಳಲ್ಲಿ ಆಸ್ತಿ ಮಾಡಿರ್ತಾರೆ. ಇಲ್ಲ ಅಂದ್ರೆ ಅಷ್ಟೊಂದು ದುಡ್ಡನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಖರ್ಚು ಮಾಡೋದಕ್ಕೆ ಚೆಲ್ಲೋದಕ್ಕೆ ಎಲ್ಲಿಂದ ಬರ್ತದೆ? ಆಮೇಲೆ ಏನು ನಾವು ಬಂದಿರ್ತಕ್ಕಂಥದ್ದು ಬಿಸಿನೆಸ್ ಮಾಡಕ್ಕೆ, ಸೇವೆ ಮಾಡಕ್ಕಲ್ಲ ಅಂತ. ಬಿಸಿನೆಸ್ ಮಾಡಕ್ಕೆ ಅಂತಂದ್ರೆ ಅದೇ ನಡೀತಾ ಇದೆ ಈಗ. ಯಾರೇನಾದ್ರು ಹಾಕೊಳ್ಳಿ, ನಾವೇನು ದುಡ್ಡು ಹಾಕ್ತೀನಿ, 1 ಕೋಟಿ ಹಾಕಿದ್ರೆ 100 ಕೋಟಿ ಹೊಡಿಬೇಕು, 100 ಕೋಟಿ ಹಾಕಿದ್ರೆ 1000 ಕೋಟಿ ಹೊಡಿಬೇಕು, 1000 ಕೋಟಿ ಹಾಕಿದ್ರೆ 50,000 ಕೋಟಿ ಹೊಡಿಬೇಕು. ಹಿಂಗೆ ಅದ್ರ ಜೊತೆ ಮತ್ತೆ ಇದು ಯಾವ್ದು ಉಚಿತ ಭಾಗ್ಯಗಳು ಕೊಟ್ಟಿರೋದ್ರಿಂದ ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಎಲ್ಲಾ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಸ್ಟಾಂಪ್ ಜಾಸ್ತಿ ಆಯ್ತು, ಯಾವ್ದು ಈ ಸ್ಟಾಂಪ್ ಪೇಪರ್ಗಳು, ಈ ಸ್ಟಾಂಪ್ ಪೇಪರ್, ಪೆಟ್ರೋಲ್ ಜಾಸ್ತಿ ಆಯ್ತು, BMTC ಬೆಲೆ ಜಾಸ್ತಿ ಆಯ್ತು, ಎಲ್ಲ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದು ಏನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ದುಡ್ಡನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ಕೇಳಿದವ್ರು ಯಾರು? ನಿಮ್ಮನ್ನ ಉಚಿತ ಉಡುಗೊರೆ ಕೊಡಿ, ಉಚಿತ ಭಾಗ್ಯಗಳನ್ನ ಕೊಡಿ, ಉಚಿತ ಗ್ಯಾರಂಟಿಗಳನ್ನ ಕೊಡಿ ಅಂತ ಕೇಳಿದವ್ರು ಯಾರು? ಉಚಿತ ಯಾಕೆ ಕೊಡ್ತೀರಿ ನೀವು? ಈ ಉಚಿತ ಕೊಟ್ಟು ಸೋಂಬೇರಿಗಳಾಗೋದ್ರ ಜೊತೆ ಜನರು ಒಂಥರ ಉದಾಸೀನ ಮತ್ತೆ ಕೀಳರಿಮೆಗಳಾಗೋದು, ಅದ್ರ ಮೇಲೆ ಡಿಪೆಂಡ್ ಆಗೋದು, ಹಿಂಗೆಲ್ಲ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಉಚಿತ ಕೊಟ್ಟು ಏನಾಗುತ್ತೆ, ಹೌದು ಈಗ ನಿರುದ್ಯೋಗಿಗಳು 2,000 3,000 ಕೊಡ್ತೀವಿ ಅಂತ ಹೇಳಿದ್ರಿ, ಮಹಿಳೆಯರಿಗೆ 2,000 ಕೊಡ್ತೀವಿ ಅಂತ ಹೇಳಿ, ಆ 2,000 ನೀವು ಕೊಡೋ ಬದಲು ಉದ್ಯೋಗ ಕೊಡ್ರಿ, ಸೃಷ್ಟಿ ಮಾಡಿ ಕೊಡ್ರಿ. ಈ ಏನು ಸಣ್ಣ ಗುಡಿ ಕೈಗಾರಿಕಾ ಇದು ಇದಲ್ಲ, ಗುಡಿ ಕೈಗಾರಿಕೆಗಳು, ಅವುಗಳಲ್ಲಿ ಸ್ಥಾಪನೆ ಮಾಡಿ, ಜಿಲ್ಲೆಗೊಂದಷ್ಟು ಸ್ಥಾಪನೆ ಮಾಡಿ, ತಾಲೂಕ್ ಲೆವೆಲ್ ಅಲ್ಲಿ ಸ್ಥಾಪನೆ ಮಾಡಿ, ಹಳ್ಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ, ಈ ಗ್ರಾಮ ಮಟ್ಟದಲ್ಲಿ ಇದು ಮಾಡಿ. ಹಾಗೇನಾಗ ಸ್ವಾವಲಂಬಿ ಜೀವನ ಮಾಡೋದ್ರ ಜೊತೆ ಅವರು ನಿರಂತರವಾದಂತ ಒಂದು ದುಡ್ಡು ಬರ್ತಾ ಇದೆ. ನೀವು ತಿಂಗಳಿಗೆ 2,000 ಕೊಡ್ತೀರಿ, ಅವ್ರು ದಿನಕ್ಕೆ 2,000 ದುಡ್ಡು ಅಷ್ಟು ಅವ್ರಿಗಿದೆ. ಹಂಗೆ ಆರ್ಥಿಕವಾಗಿ ಸಬಲರಾಗ್ತಾರಲ್ಲ. ನೀವು ಕೊಡೋ 2,000ಕ್ಕೋಸ್ಕರ ಕಾಯ್ಕೊಂಡಿರ್ಬೇಕ ಜನ ತಿಂಗಳು ಪೂರ್ತಿ? ಉದ್ಯೋಗ ಕೊಡ್ತೀರಾ? ಉದ್ಯೋಗ ಕೊಡಿ, ಸ್ವಾವಲಂಬನ ಜೀವನ ನಡೀತದೆ ಅವ್ರಿಗೆ. ಸ್ವಾವಲಂಬಿಗಳ ಬದುಕೋದ್ರಿಂದ ಅವ್ರಿಗೆ ಒಂದು ಉತ್ಸಾಹ ಬರ್ತದೆ, ಹುಮ್ಮಸ್ಸು ಬರ್ತದೆ, ದೇಶದ ಆರ್ಥಿಕತೆ ಹೆಚ್ಚುತ್ತೆ. ನಿಮ್ಗೆ ಸರ್ಕಾರಕ್ಕೆ ಏನ್ ಕೊಡ್ತಾರ ಅವ್ರು ಬೇಕಾದ್ರೆ, ನೀವು ಅವ್ರ ದುಡ್ದು ಅಂತದ್ರಲ್ಲಿ ಸರ್ಕಾರ ದುಡ್ಡನ್ನ, ಟ್ಯಾಕ್ಸ್ ದುಡ್ಡನ್ನ ತಗೊಂಡೋಗಿ ಅವ್ರಿಗೆ ಹಾಕಿದ್ರೆ ಆ ರಸ್ತೆಗಳೆಲ್ಲ ಹದಗೆಟ್ಟಿದೆ. ಇವಾಗ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಸ್ಥಿತಿಗೆ ಬಂದಿದ್ದಾವೆ. ಬಂಡವಾಳ ಶಾಹಿಗಳು, ಯಾವ ಪ್ರೈವೇಟ್ ಸ್ಕೂಲ್ಗಳು, ಪ್ರೈವೇಟ್ ಹಾಸ್ಪಿಟಲ್ಗಳು ಡೆವಲಪ್ ಆಗ್ತಾ ಇದಾವೆ. ಆ ರೀತಿಯಲ್ಲಿ ಜನರ ರಕ್ತವನ್ನು ಹೀರ್ತಾ ಇದಾವೆ. ಪ್ರೈವೇಟ್ ಶಾಲೆಗಳು ರಕ್ತ ಹೀರ್ತಾ ಇದಾವೆ. ಈ ನೋಡ್ರಿ, ಜಪಾನ್, ಅಮೆರಿಕ, ಆಸ್ಟ್ರೇಲಿಯಾ ನೋಡ್ರಿ ಹೆಂಗ್ ಮಾಡ್ತಾ ಇದಾರೆ ಅವರು. ಎಲ್ಲ ಶಾಲಾ ವಿದ್ಯಾಸಂಸ್ಥೆಗಳನ್ನ, ಹಾಸ್ಪಿಟಲ್ಗಳನ್ನ ತಮ್ಮ ವಶಕ್ಕೆ ತಗೊಂಡು ಸರ್ಕಾರಗಳು ಯಾವುದೇ ಒಬ್ಬ ಪ್ರಜೆಗೆ, ನನಗಿರುವಂತ ಯಾವುದೇ ಪ್ರಜೆಗೆ ಏನು ಇದೆ, ಆರೋಗ್ಯ ಆಗಿರ್ಲಿ, ಶಿಕ್ಷಣ ಆಗ್ಲಿ ಉಚಿತವಾಗಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೆ. ಅವ್ರು ಲೂಟಿ ಮಾಡಲ್ಲ. ಅವರು ಉಚಿತ ಶಿಕ್ಷಣ ಕೊಡ್ತದೆ, ಒಳ್ಳೆ ಶಿಕ್ಷಣ ಕೊಡ್ತದೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತದೆ. ನಾಗರಿಕರು ಶಿಕ್ಷಕರಾಗ್ತಾರೆ, ಸುಶಿಕ್ಷಿತರಾಗ್ತಾರೆ, ಉತ್ತಮವಾದಂತ ಪ್ರಜೆಗಳಾಗ್ತಾರೆ. ಉತ್ತಮವಾದ ಪ್ರಜೆಗಳಾದಾಗ ಏನಾಗ್ತದೆ, ಉತ್ತಮವಾದ ದೇಶವಾಗಿ ಮಾರ್ಪಾಡಾಗುತ್ತೆ. ಜಪಾನ್ ನೋಡ್ರಿ, ಜಪಾನ್ ವಿತಿನ್ ನೋಡಿ 6 months ಅವ್ರೇನಾದ್ರು ಪ್ರಳಯ ಬಂದು ಕೊಚ್ಚಿ ಹೋದ್ರು ವಿತಿನ್ 6 months ಅಲ್ಲಿ ಅವರು ಡೆವಲಪ್ ಆಗ್ಬಿಡ್ತದೆ. ಮತ್ತೆ ಯಥಾಸ್ಥಿತಿ ಬಂದ್ಬಿಡ್ತದೆ. ಮತ್ತೆ ಏನು ಈ ಭೂಕಂಪ ಆಗ್ಲಿ, ಮತ್ತೆ ಪ್ರಳಯ ಆಗ್ಲಿ, ಅದು ಜಲಪ್ರಳಯ ಆಗ್ಲಿ, ಅದಕ್ಕೆ ಕರಗದಂತ ರೀತಿನಲ್ಲಿ, ಅದಕ್ಕೆ ಸೋಲದ ರೀತಿನಲ್ಲಿ ಅವರು ಬಿಲ್ಡ್ ಮಾಡ್ತಾರೆ. ವಯಲ್ಕಾಲ್ ಪೊಲ್ಯೂಷನ್ ಮುಂದೆ ಇರ್ತಕ್ಕಂಥ ರೋಡ್ ನೋಡ್ರಿ, ವಯಲ್ಕಾಲ್ ಪೊಲ್ಯೂಷನ್ ಮುಂದೆ ರೋಡ್ ಇದೆಯಲ್ಲ ಸರ್, ಆ ರೋಡ್ 6 ತಿಂಗಳಿಂದ ಒಂದು ರಸ್ತೆ ಮಾಡಕ್ಕಾಗಿಲ್ಲ. ಒಂದು ರಸ್ತೆ ಸುಮಾರು 6 ತಿಂಗಳು, 1 ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ. ಇದಕ್ಕೆಲ್ಲ ಕಾರಣ ಯಾರು? ಒಂದು ಕಡೆ ಪ್ರಜೆಗಳು ಹೆಂಡ ಸಾರಾಯಿ ಹಣಕ್ಕಾಗಿ ತಮ್ಮ ಅಮೂಲ್ಯವಾದಂತ ಮತವನ್ನ ಮಾರಿಕೊಂಡಂತಹ ಮತದಾರರು. ಈ ಭ್ರಷ್ಟ ರಾಜಕಾರಣಿಗಳಿಗೆ ಏನೇನ್ ಬೇಕು, ಕುಡಿಸೋದು ತಿನ್ಸೋದು ಮಾಡ್ಬಿಟ್ಟ ಮೇಲೆ ಒಂದು 100 ಕೋಟಿ ತಿನ್ಸ್ತೀವಿ, ಕುಡಿಸ್ತೀವಿ, 1,000 ಕೋಟಿ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಇನ್ನೊಂದೇನಾಗಿದೆ, ಗೂಂಡಾಗಳು, ರೌಡಿಗಳು, ಮತ್ತೆ ಪ್ರಭಾವಶಾಲಿಗಳು, ದುಡ್ಡಿರೋರು ಮಾತ್ರ ರಾಜಕೀಯಕ್ಕೆ ಬರ್ತಾ ಇದಾರೆ. ಆಪಾದನೆ ಮಾಡುದು, ಮಾತ್ರಲ್ಲ ರಾಜಾರೋಷವಾಗಿ ಓಡಾಡ್ತಾ ಇದಾರೆ. ಅದೇ ಅಮಾಯಕರು, ಗೌರವಯುತವಾಗಿರೋರು, ಭಯ ಭಕ್ತಿ ಇರೋರು, ಕಾನೂನಿಗೆ ಗೌರವ ಕೊಡುವಂತವ್ರು ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನ ಎಸಗದೆ ಆಗಿದ್ದಾರೆ. ಈಗ ರಾಜಕಾರಣಿಗಳು, ದೇಶದ ಚುಕ್ಕಾಣಿ, ಹತ್ಯೆಗಳು, ಅನಾಚಾರಿಗಳು, ಅಧರ್ಮಿಗಳು, ರೌಡಿಗಳು, ಗೂಂಡಾಗಳು
ದೇಶದ ಚುಕ್ಕಾಣಿ ಹಿಡಿದ್ರೆ ಏನಾಗುತ್ತೆ, ಏನೊಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಹೆಚ್ಚಾಗಿದೆ, ಮತ್ತೆ ಹಾಡ ಹಗಲೇ ಅಂತ ಸ್ಥಿತಿಗೆ ಬಂದಿದೆ ಇದ್ದೇವೆ. ಕ್ರೂರವಾಗಿ ಭಯಂಕರವಾಗಿ ಈ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದಲ್ಲದೆ ಅವರು ಮಾನವ ಹಕ್ಕುಗಳು ಸಮಾಜ, ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಕಮಿಷನ್ ಆಫ್ ಲಾ, ವಾಟ್ ಇಟ್ ಈಸ್ ಡೂಯಿಂಗ್, ಏನ್ ಮಾಡ್ತಾ ಇದೆ, ಸತ್ತಿದ್ಯಾ ಬದುಕಿದ್ಯಾ,